ಇವತ್ತು ನಾನೊಬ್ರು ಸ್ಟ್ರೇಂಜರ್ನ ಮೀಟ್ ಮಾಡಕ್ ಹೋಗ್ತಾ ಇದ್ದೀನಿ. ಐ ಮೀನ್ ಇಟ್ ನೆವರ್ ಹ್ಯಾಪನ್ ವಿತ್ ಮೀ ಬಿಫೋರ್. ಬೇಸಿಕ್ಲಿ ದಿಸ್ ಪರ್ಸನ್ ನನ್ನ ಇನ್ಸ್ಟಾಗ್ರಾಮ್ ಸ್ಟೋರಿಗೆ ರಿಯಾಕ್ಟ್ ಮಾಡಿದ್ರು, ನಾನು ರೆಸ್ಪಾಂಡ್ ಮಾಡಿದೆ, ಹಂಗೆ ಕಾನ್ವರ್ಸೇಷನ್ ಬಿಲ್ಡ್ ಆಯ್ತು. ಸೊ ಅದೇ ತರ ಮಾತಾಡ್ತಾ ಮಾತಾಡ್ತಾ ದಿಸ್ ಪರ್ಸನ್ ಆಸ್ಟ್ ಫಾರ್ ಮೈ ನಂಬರ್. ಆಯ್ತಾ, ನಾನು ಯಾವತ್ತು ಇನ್ಸ್ಟಾಗ್ರಾಮ್ ಅಲ್ಲಿ ಯಾರಿಗೂ ನಂಬರ್ ಕೊಟ್ಟಿಲ್ಲ ಎಕ್ಸೆಪ್ಟ್ ಫಾರ್ ವರ್ಕ್. ಇನಿಷಿಯಲಿ ಐ ವಾಸ್ ಹೆಸಿಟೆಂಟ್. ಆಮೇಲೆ ಈ ಪರ್ಸನ್ ನನಗೆ ಕಾಲ್ ಮಾಡಿದ್ರು. ಆಯ್ತಾ, ನಾವು ಯೂಶಲಿ ಯಾರಾದ್ರೂ ನಮಗೆ ಗೊತ್ತಿರೋರ್ ಜೊತೆ ಜಾಸ್ತಿ ಹೊತ್ತು ಮಾತಾಡ್ತೀವಲ್ಲ, ಅದೇ ತರ ಲಿಟ್ರಲಿ 1.5 hour ಅವ್ರಿಗೂ ಕಾಲ್ ಮಾತಾಡಿದೀವಿ ಇಬ್ರು. ಆಮೇಲೆ ಆ ಕಾನ್ವರ್ಸೇಷನ್ ಅವತ್ತಿಗೆ ಎಂಡ್ ಆಯ್ತು. ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ನಾವಿಬ್ರು ಟೆಕ್ಸ್ಟ್ ಮಾಡ್ಕೊಂತಾ ಇದ್ವಿ. ಸೊ ಒನ್ ಫೈನ್ ಡೇ ದಿಸ್ ಪರ್ಸನ್ ಆಸ್ಟ್ ಮೀ ಫಾರ್ ಕಾಫಿ. ಸೊ ಇನ್ ಡೈಲಿ ಲೈಫ್ ನನ್ನ ವರ್ಕ್ಗೋಸ್ಕರ ಎವ್ರಿ ಡೇ ಐ ಡೀಲ್ ವಿತ್ ಸ್ಟ್ರೇಂಜರ್ಸ್. ಪರ್ಸನಲ್ ಲೈಫ್ ಅಲ್ಲಿ ಒಬ್ರು ಸ್ಟ್ರೇಂಜರ್ ನ ಮೀಟ್ ಮಾಡೋದು ಐ ನೆವರ್ ಡನ್ ದಟ್. ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಒಬ್ರ ಜೊತೆ ಚಾಟ್ ಮಾಡಿ ಮತ್ತೆ ಅವ್ರನ್ನ ಡೈರೆಕ್ಟ್ ಆಗಿ ಮೀಟ್ ಮಾಡೋದು ಅಂದ್ರೆ ಇದೇ ಫಸ್ಟ್ ಟೈಮ್ ಅನ್ಸುತ್ತೆ. ಆಲ್ಸೋ ನಂಗೆ ಆಲ್ರೆಡಿ ತುಂಬಾ ಜನ ಫ್ರೆಂಡ್ಸ್ ಇದಾರೆ. ಈ ಏಜ್ ಅಲ್ಲಿ ಒಬ್ರನ್ನ ನ್ಯೂ ಫ್ರೆಂಡ್ ಮಾಡ್ಕೊಳ್ಳೋದು ಅಂದ್ರೆ ತುಂಬಾ ಡಿಫಿಕಲ್ಟ್ ನನಗೆ. ಬಟ್ ಈ ಇಯರ್ ನಾನು ನನಗೆ ಪ್ರಾಮಿಸ್ ಮಾಡ್ಕೊಂಡಿದ್ದೆ, ನನ್ನ ಕಂಫರ್ಟ್ ಝೋನ್ ಬಿಟ್ಟು ಹೊಸ ಜನಗಳನ್ನ ಮೀಟ್ ಮಾಡ್ತೀನಿ ಅಂತ. ಹೋಪ್ಫುಲಿ ನಾನು ಇವತ್ತು ಮೀಟ್ ಮಾಡಿದವ್ರ ಜೊತೆ ನನ್ನ ವೈಬ್ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಅಂಡ್ ಈ ಫ್ರೆಂಡ್ಶಿಪ್ ನಾನು ಕಂಟಿನ್ಯೂ ಮಾಡ್ತೀನಿ ಅಂತ. ಇದೇ ಕಾಲೇಜಲ್ಲಿ ಆಗಿದ್ರೆ 100 ಜನನ ಒಂದೇ ಸರಿ ಫ್ರೆಂಡ್ಸ್ ಮಾಡ್ಕೊಬಿಡ್ತಾ ಇದೆ. ಬಟ್ ಈ ಏಜ್ ಅಲ್ಲಿ ಹೊಸಬ್ರನ್ನ ಫ್ರೆಂಡ್ಸ್ ಮಾಡ್ಕೊಳ್ಳೋದು ಇಸ್ ವೆರಿ ವೆರಿ ಡಿಫಿಕಲ್ಟ್. ನಿಮ್ಗೂ ಹಿಂಗೆ ಅನ್ಸುತ್ತಾ ಹೇಳಿ. ನನ್ನ ಹಸ್ಬೆಂಡ್ಗೆ ಈ ವಿಷಯ ಹೇಳಿದ್ಕೆ ಹೋಗಮ್ಮ ಪರವಾಗಿಲ್ಲ ಮಾತಾಡ್ಸ್ಕೊಬಾ ಏನಾಗಲ್ಲ ಅಂತ ಎನ್ಕರೇಜ್ ಮಾಡಿ ಕಳಿಸ್ತಾ ಇದ್ದಾರೆ. ಆನೆಸ್ಟ್ಲಿ ನಾನು ಇಂಟ್ರೋವರ್ಟ್ ಅಲ್ಲ, ಬಟ್ ಇದೊಂಥರ ಸ್ಟ್ರೇಂಜ್ ಫೀಲ್ ಕೊಡ್ತಾ ಇದೆ. ಈ ಪರ್ಸನ್ ನಾನು ಮೀಟ್ ಮಾಡೋದಕ್ಕೆ ಹೋಗೋದಕ್ಕೆ ಕಾರಣ ಅವ್ರ ಎನರ್ಜಿ. ಐ ಫೀಲ್ ಸೋ ಪಾಸಿಟಿವ್ ಗೊತ್ತಾ. ಇವತ್ತೇ ಫಸ್ಟ್ ಟೈಮ್ ನಾನೊಬ್ರು ನನ್ನ ಫಾಲೋವರ್ನ ಈ ತರ ಮೀಟ್ ಆಗಿ ಪರ್ಸನಲ್ ಆಗಿ ಮೀಟ್ ಮಾಡಕ್ ಹೋಗ್ತಾ ಇರೋದು. ನೀವೇನಾದ್ರೂ ನನ್ನ ತರ ಹೆಲ್ತ್ ಅಂಡ್ ಫಿಟ್ನೆಸ್, ಟ್ರಾವೆಲ್ ಅಥವಾ ಕುಕಿಂಗ್, ಫುಡ್ ಇದ್ರ ಬಗ್ಗೆ ಇಂಟ್ರೆಸ್ಟ್ ಇರೋರಾಗಿದ್ರೆ ಕಮೆಂಟ್ ಮಾಡಿ. ಮೇ ಬಿ ಒನ್ ಡೇ ವಿ ಕ್ಯಾನ್ ಕ್ಯಾಚ್ ಅಪ್ ಅಲ್ವಾ. ಓಕೆ ಗೈಸ್, ನನ್ನ ಮೇಕಪ್ ಎಲ್ಲ ಮುಗ್ದೋಯ್ತು. ಇವಾಗ ನಾನು ಮೀಟ್ ಮಾಡಕ್ ಹೋಗ್ತಾ ಇರುವಂತ ಪರ್ಸನ್ ನೇಮ್ ಸ್ವಾತಿ ಅಂತ ಇಟ್ಕೊಳ್ಳಿ. ಬಿಕಾಸ್ ಅವರಿಗೆ ಇಂಟ್ರೆಸ್ಟ್ ಇದ್ರೆ ಮಾತ್ರನೇ ನಾನು ಅವ್ರ ಐಡೆಂಟಿಟಿನ ಆನ್ಲೈನ್ ಅಲ್ಲಿ ರಿವೀಲ್ ಮಾಡ್ತೀನಿ. ಅದರ್ವೈಸ್ ನೋ. ಬಾಯ್.